व्यासरूपाय विष्णवे नमो वै ब्रह्मनिधये वासिष्ठाय नमो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ॐ मौनं व्याख्या प्रकटितः परब्रह्मतत्त्वं युवानां वर्षिष्ठान्तेव सदृशिगणैरावृतं ब्रह्मनिष्ठैः आचार्येन्द्रं चिन्मुद्रमानन्दरूपं स्वात्मा रामं मुदितवदनं दक्षिणामूर्तिमीडे। ಹರೇ ಕೃಷ್ಣ. ಇವತ್ತಿನ ಕ್ಲಾಸಲ್ಲಿ ನಾಳೆ ಗುರು ಪೂರ್ಣಿಮಾ ಇರೋದ್ರಿಂದ ಗುರು ತತ್ವದ ಬಗ್ಗೆ ವಿಚಾರ ಮಾಡೋಣ. ಈಗ ನಾ ಮಾತಾಡೋದು ಕ್ಲಿಯರ್ ಆಗಿದೆಯಾ ಎಲ್ರಿಗೂನು? ಹಾ. ವೇದದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳ್ತಾರೆ. ಬೇರೆ ಇವತ್ತಿನ ನಮ್ಮ ಒಂದು ಮುಖ್ಯ ವಿಷಯ ಆಚಾರ್ಯ ದೇವೋ ಭವ. ಆಚಾರ್ಯ ಯಾರು ಶಾಸ್ತ್ರವನ್ನ ಓದಿ ಸರಿಯಾಗಿ ತಿಳುವಳಿಕೆ ಮಾಡಿ ಅದರ ತಾನು ಜೀವನದಲ್ಲಿ ಆಚರಿಸಿ ತಾನು ಹಾಗೆ ತನ್ನ ಜೀವನವನ್ನೆಲ್ಲ ಅಜ್ಞಾನಕ್ಕಾಗಿ ಮುಡಿಪಾಗಿಟ್ಟು ತನಗೆ ಆದಂತಹ ಆ ಶಾಸ್ತ್ರದಿಂದ ಆತ್ಮಜ್ಞಾನದಿಂದ ಉಂಟಾದಂತಹ ಲಾಭವನ್ನ ಅಜ್ಞಾನವನ್ನ ನಿಸ್ವಾರ್ಥವಾಗಿ ತನ್ನನ್ನ ಆಶ್ರಯಿಸಿದಂತಹ ಶಿಷ್ಯರಿಗೆ ಯಾರು ಹೇಳ್ತಾನೆ ಅವನನ್ನ ಆಚಾರ್ಯ. ವಿದ್ಯೆಯಲ್ಲಿ ಎರಡು ತರಹದ ವಿದ್ಯೆ ಇದೆ, ಪರಾವಿದ್ಯ, ಅಪರಾವಿದ್ಯ. ಪರಾವಿದ್ಯಾ ಅಂದರೆ ಅತ್ಯುತ್ತಮವಾದ ಆತ್ಮಜ್ಞಾನ ತತ್ವವನ್ನ ಹೇಳ್ತಕ್ಕಂತಹ ಅಥವಾ ಬ್ರಹ್ಮ ವಿದ್ಯೆಯನ್ನ ಹೇಳ್ತಕ್ಕಂತಹದಕ್ಕೆ ಪರಾವಿದ್ಯ. ಈ ಲೌಕಿಕ ವಿಷಯಗಳನ್ನ ಯಾರು ತಿಳಿಸ್ಕೊಡ್ತಾರೆ ಅದು ಅಪರಾವಿದ್ಯ. ಆದ್ದರಿಂದ ಈ ಪರಾವಿದ್ಯೆಗೆ ಹೆಚ್ಚಿನ ಮಹತ್ವ. ಆಚಾರ್ಯ ದೇವೋ ಭವ. ಇವತ್ತಿನ ನಾನು ಆರಿಸ್ಕೊಂಡಿರತಕ್ಕಂತಹ ವಿಷಯ ಕೃಷ್ಣಂ ವಂದೇ ಜಗದ್ಗುರುಂ. ಆದ್ರಿಂದಲೇ ಅವರಿಗೆ ಕೃಷ್ಣನ ಮೇಲೆ ಕೃಷ್ಣ ವಸುದೇವ ಸುತಂ ಹೇಳಿ ಅಂತ ಹೇಳಿದೆ. ಶ್ರೀಕೃಷ್ಣ ಗೀತಾಚಾರ್ಯ. ನೀವೆಲ್ಲ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಓದಿದ್ರೆ ಗೊತ್ತಾಗತ್ತೆ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ, ಈಶ್ವರ ಗುರು ಆತ್ಮ ಒಂದೇ. ನಾವು ಗುರು ಪೂರ್ಣಿಮಾ ಮುಂದಿನ ಶನಿವಾರ ಮಾಡಬೇಕು ಅಂತ ಇದ್ದೀವಿ, ಈ ಕಮ್ಮಿಂಗ್ ಸಾಟರ್ಡೆ. ಅವತ್ತು ಆಚಾರ್ಯ ಮತ್ತು ಆಚಾರ್ಯರ ಶಿಷ್ಯರ ಸಂಬಂಧ ಹೇಗಿತ್ತು ಆ ವಿಷಯವಾಗಿ ಅವತ್ತು ಚರ್ಚೆಗೆ ತಗೊಳ್ಳೋಣ. ಇವತ್ತು ಈಶ್ವರ ಗುರು ಆತ್ಮ ಒಂದೇ ಅಂತ ಹೇಳಿದ್ಮೇಲೆ ಈಶ್ವರ ಎಲ್ಲ ಗುರು ಪರಂಪರೆಗಳಿಗೂ ಮೂಲ ಆದಿ ಗುರು ಪರಮಾತ್ಮ ಶ್ರೀಕೃಷ್ಣ.
ಇವತ್ತಿನ ನಮ್ಮ ವಿಷಯ ಈಶ್ವರ. ಶನಿವಾರ ನಾವು ಆ, ಗುರುಗಳ ಆಚಾರ್ಯರ ಶಂಕರ್ ಭಗವತ್ಪಾದರ ಮತ್ತು ಅವರ ಶಿಷ್ಯರ ವಿಷಯವಾಗಿ ಚಿಂತನೆ ಮಾಡೋಣ. ನಾವು ಶ್ರೀಕೃಷ್ಣನನ್ನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಜನ್ಮಾಷ್ಟಮಿ ಅರ್ಚನೆ ಮಾಡ್ತೀವಿ, ತುಳಸಿ ಅರ್ಚನೆ ಮಾಡ್ತೀವಿ, ಅವನಿಗೆ ನೈವೇದ್ಯವನ್ನ ಮಾಡಿ ಇಡ್ತೀವಿ. ಈ ರೀತಿ ಕೃಷ್ಣ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತೆಲ್ಲ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ಶ್ರೀಕೃಷ್ಣ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾನೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ? ನಿಮಗೆಲ್ಲ ಏನನ್ಸತ್ತೆ? ಕೃಷ್ಣ ಏನನ್ನ ನಿರೀಕ್ಷೆ ಮಾಡ್ತಾನೆ? ನಾವು ಮಾಡುವಂತಹ ಪೂಜೆ, ನೈವೇದ್ಯ, ಅಲಂಕಾರ, ವ್ರತ, ಉಪವಾಸ, ಇದರಿಂದ ಶ್ರೀಕೃಷ್ಣ ಸಂತುಷ್ಟನಾಗ್ತಾನಾ? ಆಗ್ತಾನಾ ಇಲ್ವಾ? ಏನನ್ಸತ್ತೆ ನಿಮ್ಗೆಲ್ಲ? ಶ್ರೀಕೃಷ್ಣ ಅನನ್ಯ ಭಕ್ತಿಗೆ ಒಲಿತಾನೆ ಅಂತ ನಾಗಲಕ್ಷ್ಮಿ ಹೇಳಿದ್ರು. ಈ ನಾವು ಮಾಡೋ ಪೂಜೆ, ಆ ಉಪವಾಸ, ಹಬ್ಬ, ಎಲ್ಲದರಲ್ಲೂ ಅನನ್ಯ ಭಕ್ತಿ ಇದೆಯಾ? ಆ ಅದೇ ಭಕ್ತಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಹೇಳಿ, ಬೇರೆ ಯಾರೋ ಹೇಳ್ತಾ ಇದ್ದೀರಾ? ಹೇಳಿ. ಶ್ರೀಕೃಷ್ಣ ಹೇಳಿದ, ಅವನು ನುಡಿದ ಒಂದೇ ಒಂದು ಡೈರೆಕ್ಟ್ ಇನ್ಸ್ಟ್ರಕ್ಷನ್, ನಾವೆಲ್ಲ ಹೇಗಿರ್ಬೇಕು ಅಂತ. ಕೃಷ್ಣನ ಮನದಾಳದ ಮಾತು, ಕೃಷ್ಣನ ಮತ, ಕೃಷ್ಣನ ಒಪಿನಿಯನ್, ಅಭಿಪ್ರಾಯ ಹೇಗಿರಬೇಕು ಅಂತ ಎಲ್ಲಿ ಕಾಣ್ತೀರಾ? ಇದನ್ನ ಎಲ್ಲಿ ಕಾಣ್ತೀರಾ? ಕೃಷ್ಣನ ಒಪಿನಿಯನ್ ಯಾವ ಗ್ರಂಥ ಹೇಳುತ್ತೆ ಕೃಷ್ಣ ನಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ? ಹಾ, ಭಗವದ್ಗೀತೆ. ಗೀತೆ ಒಂದು ಕೃಷ್ಣನ ಡೈರೆಕ್ಟ್ ಇನ್ಸ್ಟ್ರಕ್ಷನ್. ಬೇರೆ ಎಲ್ಲ ವ್ಯಾಸರು ಬರ್ದಿರೋದು, ವಾಲ್ಮೀಕಿಗಳು ಬರ್ದಿರೋದು. ಗೀತೆಯ ಒಂದೊಂದು ಅಕ್ಷರವು, ಅದರ ಒಳ ಹೊರಗು ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಇದೆ. ಇದು ಗೀತಾಚಾರ್ಯ ಶ್ರೀಕೃಷ್ಣನ ಒಂದು ಅಭಿಪ್ರಾಯ, ಅಥವಾ ಅವನು ನಮಗೆ ಹೇಳ್ತಾ ಇರ್ತಕ್ಕಂತಹ ಅವನ ಮಾರ್ಗದರ್ಶನ ಇಡೀ ಗೀತೆಯಲ್ಲಿ ತುಂಬಿದೆ. ಎಷ್ಟೋ ಕಡೆ ಭಗವದ್ಗೀತೆಯಲ್ಲಿ ಕೃಷ್ಣ ಮಮ ಮತ ಅಂತ ಹೇಳ್ತಾನೆ, ನನ್ನ ಅಭಿಪ್ರಾಯದಲ್ಲಿ ಅಂತ ಹೇಳ್ತಾನೆ. ಇಂತಹವರು ಭಕ್ತರು ನನ್ನ ಅಭಿಪ್ರಾಯದಲ್ಲಿ, ಇಂತಹವರು ಜ್ಞಾನಿಗಳು ನನ್ನ ಅಭಿಪ್ರಾಯದಲ್ಲಿ ಅಂತ ಹೇಳ್ತಾನೆ. ಏನ್ ಹಂಗಂದ್ರೆ? ಕೃಷ್ಣನ ಒಪಿನಿಯನ್ಗೆ ಅದೇನ್ ಸಾಮಾನ್ಯದ ಒಪಿನಿಯನ್ನ, ಅಭಿಪ್ರಾಯನ? ಅದು ಜಗನ್ನಿಯಾಮಕ, ಜಗತ್ತಿನ ಸ್ವಾಮಿ, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಇರ್ತಕ್ಕಂತಹ ಈಶ್ವರ, ಅವನ ಒಂದು ಒಪಿನಿಯನ್ ಅದು. ಅದಕ್ಕೆ ನೀವೆಲ್ಲ ಕೇಳಿರ್ಬೇಕು, ಪುರಂದರದಾಸರದ ಒಂದು ಕೀರ್ತನೆ ಇದೆ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಏನು ಅಭಿಪ್ರಾಯ ಭಗವಂತಂದೋ ಹನುಮಂತಂದು ಅದೇ ಅಂತ ಇದೆ. ಕೊನೆಗೆ ಬರುತ್ತೆ, ಹನುಮ ಪುರಂದರ
ವಿಠಲನ ದಾಸ ಪುರಂದರ ವಿಠಲನು ಹನುಮನೊಳ್ವಾಸ. ದಾಸ ಅಂದ್ರೆ ಏನು? ಯಾರು ನನ್ನ ಸ್ವಾಮಿಯೋ, ಯಾರು ನನ್ನ ಈಶ್ವರನೋ, ಅವನ ಒಂದು ಅಭಿಪ್ರಾಯವೇ ನನ್ನ ಅಭಿಪ್ರಾಯ, ಅವನ ಇಷ್ಟವೇ ನನ್ನ ಇಷ್ಟ. ಅದಕ್ಕೆ ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಟ್ರೂ ಡಿವೋಟಿ, ಭಕ್ತಿ. ಆ ರೀತಿ ನಾವು ಆಗಬೇಕು. ಹರಿಯ ಮತ ಅಥವಾ ಕೃಷ್ಣನ ಮತ ಏನು ಅಂತ ಗೀತೆಯ ಮೂಲಕ ನಾವು ತಿಳ್ಕೋಬೇಕು. ಗೀತೆಯಲ್ಲಿ ಶ್ರೀಕೃಷ್ಣ ನಾವ್ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾನೆ, ಅದು ಬಹಳ ಸ್ಪಷ್ಟವಾಗಿದೆ. ಅದನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ, ಅಲ್ಲ, ನಾನು ಯಾಕೆ ಕೃಷ್ಣನ ಇಷ್ಟದಂತೆ ಇರಬೇಕು? ಗೀತೆಯಲ್ಲೇ ಕೃಷ್ಣ ಹೇಳೋ ಹಾಗೆ, ಅವನು ನಮ್ಮ ಹಿತೈಷಿ, ನನ್ನ ಗುರು, ನನ್ನ ಮಾರ್ಗದರ್ಶಕ. ಈ ವಿಷಯದಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ. ಅವನು ಏನು ಹೇಳ್ತಾನೆ, ನನ್ನ ಉದ್ಧಾರಕ್ಕಾಗಿ ಅನ್ನೋ 100% ಶ್ರದ್ಧೆ ನಮಗಿರ್ಬೇಕು ಗೀತೆಯನ್ನು ಓದುವ ಮುಂಚೆ. ಇದೆಯಾ ನಮಗೆ 100% ಶ್ರದ್ಧೆ? ಕೃಷ್ಣನ ಮಾತು ನನ್ನ ಪರಮ ಗುರಿಯ ಕಡೆ ಕರ್ಕೊಂಡು ಹೋಗುತ್ತೆ. ಕೃಷ್ಣ ನನ್ನ ಆತ್ಮ ಉದ್ಧಾರಕ, ಕೃಷ್ಣ ಸರ್ವಜ್ಞ, ಅವನು ಮಮ ಸ್ವಾಮಿ ಸರ್ವಸ್ವಾಮಿ, ನನಗೂ ಆರಾಧ್ಯ ದೈವ, ಎಲ್ಲರ ದೈವ ಅವನೇ. ಅವನು ಏನ್ ಹೇಳಿದ್ರು ನನ್ನ ಉದ್ಧಾರಕ್ಕಾಗಿ. ಅವನಿಗೆ ಎಲ್ಲವೂ ಗೊತ್ತಿದೆ, ಅವನು ಸರ್ವಜ್ಞ, ನಾನು ಅಲ್ಪಜ್ಞ. ಅವನು ಭಕ್ತವತ್ಸಲ, ಭಕ್ತರ ಉದ್ಧಾರಕ್ಕಾಗಿ ಸದಾ ಚಿಂತನೆ ಮಾಡ್ತಿರ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಈಗ ಕೃಷ್ಣನ ಮಾತು, ಗೀತೆಯಲ್ಲಿ ಬರೋ ಒಂದೊಂದು ಅಕ್ಷರವು, ಮತ್ತು ಕೃಷ್ಣನ ಇಡೀ ಮಹಾಭಾರತದಲ್ಲೇ ಆಗ್ಲಿ, ಕೃಷ್ಣ ಅವತಾರದಲ್ಲೇ ನೀವು ತಗೊಂಡ್ರೆ, ರಾಮ ಆಗ್ಲಿ ಕೃಷ್ಣ ಆಗ್ಲಿ, ಗೀತೆಯಲ್ಲಿ ಅವನೇ ಹೇಳೋ ಹಾಗೆ ಜನ್ಮ ಕರ್ಮ ಚಮೇ ದಿವ್ಯಂ. ಅವನ ಆಡೋ ಮಾತು ಪ್ರತಿಯೊಂದು ನಮ್ಮ ಹಾಗೆ ಭಾವನೆಗಳಿಂದ ಉಂಟಾದದ್ದಲ್ಲ. ನೀವು ಎಲ್ಲಿ ನಿಂತು ಮಾತಾಡ್ತೀರಿ ಅನ್ನೋದು ತುಂಬಾ ಮುಖ್ಯ. ನೀವು ನಿಮ್ಮನ್ನ ದೇಹ, ಮನಸ್ಸು, ಬುದ್ಧಿ ಅನ್ಕೊಂಡು ಮಾತಾಡಿದ್ರೆ ಅದಕ್ಕಷ್ಟೇ ಬೆಲೆ. ಕೃಷ್ಣ ಆತ್ಮಜ್ಞ. ಆತ್ಮದ ಸ್ಥಿತಿಯಲ್ಲಿ ಎಲ್ಲಿ ನಾನು ಅನ್ನೋದು ಉತ್ಪತ್ತಿ ಆಗತ್ತೋ ಆ ಹೃದಯದಲ್ಲಿ ನಿಂತು, ಆ ಒಂದು ಹೈಯರ್ ಸೆಂಟರ್ ಇಂದ, ಆ ಕೇಂದ್ರದಿಂದ, ಆತ್ಮದ ಕೇಂದ್ರದಿಂದ ನಿಂತು ಮಾತಾಡ್ತಾನೆ. ಎಮೋಷನ್ಸ್ ಅಲ್ಲ, ಸೆಂಟಿಮೆಂಟ್ಸ್ ಇಲ್ಲ ಅಲ್ಲಿ. ಆದ್ರಿಂದ ಅಲ್ಲಿಂದ ಮಾತಾಡೋದ್ರಿಂದ ಏನ್ ಹೇಳ್ತಾನೆ ಎಲ್ಲ ಸರಿ, ಏನ್ ಆಕ್ಟ್ ಮಾಡ್ತಾನೆ ಎಲ್ಲ ಕರೆಕ್ಟ್. ಅವನ ಒಂದು ಒಪಿನಿಯನ್ ಅಂತ ಹೇಳ್ತಾನಲ್ಲ, ಅದು ಅವನ ಒಂದು ಎಮೋಷನ್ ಇಂದಾಗ್ಲಿ, ಒಂದು ಅಟ್ಯಾಚ್ಮೆಂಟ್ ಇಂದಾದ್ರಿ ಬಂದಂತದಲ್ಲ ಅದು ಮಾತುಗಳು. ಆದ್ರಿಂದ ಕೃಷ್ಣನ ಮಾತು ವೇದದ ಸಾರವೇ ಅವನು ಗೀತೆಯಲ್ಲಿ ಹೇಳಿರೋದ್ರಿಂದ ಅದು 100% ಕರೆಕ್ಟು. ಆ ಗೀತೆಯ ಮೂಲಕ ಕೃಷ್ಣ ನನಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಪಾಯಿಂಟ್ ನಂಬರ್ 1, ಭಗವದ್ಗೀತೆ ನಿಮ್ಮ ಜೀವನದ ಮುಖ್ಯವಾದ ಪರಮ ಗುರಿಯನ್ನ ನಿಮಗೆ ಸೆಟ್ ಮಾಡಿ ಕೊಟ್ಟಿದೆ. ಹೌದಾ ಅಲ್ವಾ? ಹೇಳಿ. ಪಾಯಿಂಟ್ ನಂಬರ್ 1, ಗೀತೆಯಲ್ಲಿ ಕೃಷ್ಣ ನಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈಗ. ಪಾಯಿಂಟ್ ನಂಬರ್ 1, ನನ್ನ ಪರಮಗತಿ ಏನು ಅನ್ನೋದನ್ನ ಗೀತೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಹೌದಾ ಅಲ್ವಾ?
ಕೃಷ್ಣನನ್ನ ಜಗದ್ಗುರು ಅನ್ಬೇಕೋ ಬೇಡವಾ ಹೇಳಿ? ಕೃಷ್ಣ ಹೇಳಿದ್ದು ಪಾಯಿಂಟ್ ನಂಬರ್ 1, ಪರಮಗತಿ ಅನ್ನೋದನ್ನ ಏನು ಅಂತ ಹೇಳ್ತೀರಾ? ಏನಂತ ಸೆಟ್ ಮಾಡ್ಕೊಟ್ಟಿದೆ ಗೋಲು ಭಗವದ್ಗೀತೆ? ಏನು ನಮ್ಮ ಪರಮಗತಿ ಆಗ್ಬೇಕು? ಏನು? ಮೋಕ್ಷ. ಕರೆಕ್ಟ್. ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರೋಲ್ಲ. ತುಂಬಾ ಜನ ಸ್ವರ್ಗ ಪ್ರಾಪ್ತಿ ಅಥವಾ ಐಶ್ವರ್ಯ ಪ್ರಾಪ್ತಿ, ವಿದ್ಯಾ ಪ್ರಾಪ್ತಿ, ಕೀರ್ತಿ ಪ್ರಾಪ್ತಿ ಎಲ್ಲ ಇದೇ ದೊಡ್ಡದು ಅನ್ಕೊಂಡ್ಬಿಟ್ಟಿರ್ತಾರೆ. ಮೋಕ್ಷವೇ ಜೀವನದ ಪರಮೋಚ್ಚ ಗುರಿ ಅನ್ನೋದನ್ನ ಗೀತೆಯ ಮೂಲಕ ಕೃಷ್ಣ ನಮಗೆ ಸ್ಪಷ್ಟಪಡಿಸ್ತಾನೆ. ಎಲ್ಲಿ ಎಲ್ಲಿ ಹೊಸ ಕ್ಲಾಸ್ ಮಾಡ್ತೀನೋ ಅಲ್ಲೆಲ್ಲ ಹೇಳ್ತಾರ ತರ. ಗೊತ್ತೇ ಇರ್ಲಿಲ್ಲ ನಮಗಿದು ಅಂತ. ಗೀತೆಯ ಮೂಲಕ ಪರಮಾತ್ಮ ಹೇಳ್ತಾ ಇರೋದು, ಮೊದಲು ನಿಮ್ಮ ಗುರಿಯ ಸ್ಪಷ್ಟತೆ ನಿಮಗೆ ಇರಬೇಕು. ಆಯ್ತು ಶ್ರೀಕೃಷ್ಣ, ಧನ್ಯವಾದ. ನೀನ್ ಹೇಳಿದ್ದಕ್ಕೆ ನಮಗೆ ಗೊತ್ತಾಯ್ತು. ನಾನು ಎಷ್ಟೇ ಶ್ರೀಮಂತನಾಗಿರ್ಲಿ, ವಿದ್ಯಾವಂತನಾಗಿರ್ಲಿ, ರೂಪವಂತನಾಗಿರ್ಲಿ, ಬಲವಂತನಾಗಿರ್ಲಿ, ದುಃಖದಿಂದ ನನಗೆ ಮುಕ್ತಿ ಇಲ್ಲ. ಮೋಕ್ಷವೇ ಜೀವನದ ಪರಮ ಗುರಿ. ಮೋಕ್ಷ ಸಾಧನೆಗಾಗಿ ಮನುಷ್ಯ ಜನ್ಮವಾಗಿದೆ. ನೀನು ಹೇಳಿದ್ದು ನನಗೆ ಅರ್ಥ ಆಯ್ತು. ಭಗವದ್ಗೀತಾ ಮೋಕ್ಷ ಶಾಸ್ತ್ರ. ಮೋಕ್ಷದ ದೃಷ್ಟಿಯನ್ನಿಟ್ಕೊಂಡೇ ಭಗವದ್ಗೀತೆ ಮಾತಾಡೋದು. ನನ್ನ ಉದ್ಧಾರ ಮೋಕ್ಷದಲ್ಲಿ ಇದೆ, ಅಜ್ಞಾನದಿಂದ ಮೋಕ್ಷದಲ್ಲಿ ಇದೆ. ಕೃಷ್ಣ ಏನ್ ಹೊಸಾದ ಹೇಳ್ತಾ ಇಲ್ಲ. ಯಾವುದು ಉಪನಿಷತ್ತು ವೇದಗಳು ಹೇಳಿದ್ಯೋ ಅದನ್ನೇ ಹೇಳ್ತಾ ಇರೋದು ಗೀತೆಯಲ್ಲಿ. ಆಯ್ತು, ನನ್ನ ಗುರಿ ಸೆಟ್ ಆಯ್ತು. ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಗೀತೆಯಿಂದ ನೀವು ಡ್ರಾ ಮಾಡ್ಬೇಕಾಗಿರೋ ಇಂಪಾರ್ಟೆಂಟ್ ಇದು. ನನ್ನ ಗುರಿ ಮೋಕ್ಷ. ಗೀತೆಯನ್ನು ಓದಿದ್ರಿಂದ ನನಗೆ ಗೊತ್ತಾಯ್ತು, ಗೀತಾಚಾರ್ಯನಾದ ಶ್ರೀಕೃಷ್ಣನೇ ಜಗದ್ಗುರು. ಇದು ನನ್ನ ಅಲ್ಟಿಮೇಟ್ ಗೋಲ್ ನ ಸೆಟ್ ಮಾಡ್ತು. ಯಾವಾಗ ಗೋಲ್ ಸೆಟ್ ಆಯ್ತೋ ಅದಕ್ಕಾಗಿ ನಾನು ವರ್ಕ್ ಮಾಡಕ್ ಶುರು ಮಾಡ್ತೀನಲ್ವಾ. ದಿನ ಹಗಲು ಇರುಳು ಕಳೆದು ಹೋಗ್ತಾ ಇದೆ, ಟೈಮ್ ಆಗೋಗ್ತಾ ಇದೆ. ನನ್ನ ಗುರಿಯ ಕಡೆ ನಾನು ಒಂದ್ 2 ಹೆಜ್ಜೆನಾರು ಹಾಕ್ಬೇಕಲ್ವಾ ಒಂದೊಂದು ಜನ್ಮದಲ್ಲಿ. ಯಾವಾಗ ನಮಗೆ ನಮ್ಮ ಗುರಿ ಮುಖ್ಯವಾಗುತ್ತೆ, ಅದಕ್ಕಾಗಿ ಸಮಯ, ಎನರ್ಜಿ, ಎಲ್ಲ ಶ್ರಮ ಎಲ್ಲ ಕೊಡ್ತೀವಿ. ಆ ಸಾಧನೆ ಕಡೆಗೆ ನಮ್ಮನ್ನ ತಿರುಗಿಸಿದವನೇ ಕೃಷ್ಣ. ಮೊದಲನೇ ಪಾಯಿಂಟ್ ಆಯ್ತು. ಎರಡನೇದೇನು? ಆಯ್ತು, ನಿನ್ನ ಗುರಿ ಮೋಕ್ಷ. ನಿನಗೆ ಬಂಧನ ಉಂಟಾಗಿರೋದು ಹೆಂಗೆ? ಅಜ್ಞಾನದಿಂದ. ಅಪರೋಕ್ಷ ಜ್ಞಾನದ ಮೂಲಕವೇ ಮೋಕ್ಷ ಸಾಧನೆ. ಜ್ಞಾನಕ್ಕೆ ಸಮಾನವಾದದ್ದು ಬೇರೆ ಇಲ್ಲ. ಜ್ಞಾನಿಯಾಗು, ಆತ್ಮಜ್ಞಾನಿಯಾಗು. ಇಡೀ ಗೀತೆಯ ಮುಖ್ಯ ಸಂದೇಶ ಅದು. ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡಕ್ ಶುರು ಮಾಡಿದ ತಕ್ಷಣ ಹೇಳಕ್ ಶುರು ಮಾಡ್ತಾನೆ ಇದನ್ನೆಲ್ಲ. ನ ಜಾಯತೆ ಮೃಯತೆ ವಾ ಕದಾಚಿನ್. ನಿನಗೆ ಹುಟ್ಟು ಸಾವುಗಳಲ್ಲದ ಆತ್ಮ ಸ್ವರೂಪ ನೀನು, ದೇಹ ಅಲ್ಲ ನೀನು. ದೇಹಿನೋಸ್ಮಿನ್ ಯಥಾ ದೇಹೆ. ದೇಹ ನಾಶ ಆಗತ್ತೆ, ನೀನು ನಾಶ ಆಗಲ್ಲ. ನೀನು ಆತ್ಮ ಸ್ವರೂಪ. ನಿನ್ನ ಜ್ಞಾನವನ್ನ ನೀನು ಪಡ್ಕೊಳ್ಳೋದೇ ಮೋಕ್ಷ. ಆತ್ಮ ಜ್ಞಾನದಷ್ಟು ಮುಖ್ಯವಾದದ್ದು ಅದನ್ನು ಅದಕ್ಕಾಗಿ ನೀನು ಪ್ರಯತ್ನವನ್ನ ಪಡು. ಆತ್ಮಜ್ಞಾನ ಇಡೀ ಗೀತೆಯ ತುಂಬ ಹರಡಿದೆ. ಎಲ್ಲ ಕಡೆ ಒತ್ತಿ ಒತ್ತಿ ಅದನ್ನೇ ಹೇಳ್ತಾ ಇದೆ ಗೀತೆ, ಮತ್ತೆ ಮತ್ತೆ ರಿಪೀಟೆಡ್ ಆಗಿ.
ಕ್ಷೇತ್ರ ಕ್ಷೇತ್ರಜ್ಞ, ಪ್ರಕೃತಿ ಪುರುಷ, ಇದಂ ಶರೀರಂ, ಈ ಶರೀರ ಕ್ಷೇತ್ರ, ಅದನ್ನ ತಿಳಿತಾ ಇರತಕ್ಕಂಥವನು ಕ್ಷೇತ್ರಜ್ಞ ಆತ್ಮ. ಸೆಲ್ಫ್ ನಾಲೆಡ್ಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 2, ಅದು ನಿಮ್ಮ ಜೀವನವನ್ನು ನೋಡುವ ಪ್ರತಿಯೊಂದು ದೃಷ್ಟಿಯನ್ನು ಬದಲಿಸ್ಬಿಡುತ್ತೆ ಈ ಜ್ಞಾನ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದನ್ನ ಭಕ್ತಿಯಿಂದಲೂ ಹೇಳ್ತಾರೆ, ಆದರೆ ಜ್ಞಾನದ ಒಂದು ಪರ್ಸ್ಪೆಕ್ಟಿವ್ ಇಂದ, ದೃಷ್ಟಿಕೋನದಿಂದ, ನಾನು ಜೀವ, ನಾನು ಜೀವ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನುವಂತಹ ಒಂದು ಜೀವ ಭಾವನೆ, ಒಂದು ಧರ್ಮ ಇದೆ ಜೀವಕ್ಕೆ. ನಾನು 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 ಅನ್ನೋದು ಜೀವನ ಧರ್ಮ. ಸರ್ವ ಧರ್ಮಾನ್ ಪರಿತ್ಯಜ್ಯ, ಅದನ್ನ ಬಿಡು, ನಾನು ನನ್ನದು ಅನ್ನೋದನ್ನ ಬಿಡು, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 1, ಗೀತೆ ಏನ್ ಮಾಡತ್ತೆ? ನಿನ್ನ ಗುರಿಯನ್ನ ಸ್ಪಷ್ಟಪಡಿಸುತ್ತೆ. ಎರಡನೇದಾಗಿ ಗೀತಾಚಾರ್ಯ ನಿಮ್ಮ ಗಮನವನ್ನ, ಹೌದು ನಿನ್ನ ಗುರಿ ಇದು. ಈಗ ಯಾವುದೋ ಒಂದು ಮಗು IIT ಎಂಟರ್ ಆಗ್ಬೇಕು, ಹೌದು ಗುರಿ IIT ಎಂಟರ್ ಆಗೋದು, ಅದಕ್ಕೆ ಪ್ರಿಪರೇಷನ್ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಬೇಕು. ಅದಕ್ಕೂ ಮುಂಚೆ ಪ್ರಿಪೇರ್ ಆಗ್ಬೇಕು. ಹಂಗೆ ಮೋಕ್ಷವೇ ಗುರಿ, ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಆತ್ಮಜ್ಞಾನ. ಅಲ್ಲಿ ನಾನು ನನ್ನದು ಅನ್ನೋದನ್ನ ಬಿಡಬೇಕಾದ್ರೆ ಪರಮಾತ್ಮನಿಗೆ ಮಾಂ ಏಕಂ ಶರಣಂ ವ್ರಜ, ಸರೆಂಡರ್, ಶರಣಾಗತಿ. ಈ ಜ್ಞಾನ ಪ್ರಾಪ್ತಿಗಾಗಿ ಭಕ್ತಿಯ ಅವಶ್ಯಕತೆ ತುಂಬಾ ಇದೆ. ನಾನು ನನ್ನದು ಅಲ್ಲ, ನೀನು ನಿನ್ನದು. ನಾನು ಅನ್ನೋದು ಮಿಥ್ಯ ಅಹಂಕಾರ, ಎಲ್ಲವೂ ನೀನು ನಿನ್ನದು. ಹಾಗೆ ನಾನು ಜಗತ್ತಲ್ಲಿ ಬದುಕಿದ್ರೆ ನಂಗೆ ಯಾವ ಲಾಸ್ ಇಲ್ಲ. ನನ್ನ ಅಹಂಕಾರ ತಗ್ಗಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ. ಯಾರು ಆ ರೀತಿಯಾಗಿ ನಿನ್ನ ಭಕ್ತರಾಗಿರ್ತಾರೆ, ನಿನಗೆ ಶರಣಾಗ್ತಾರೆ ಕೃಷ್ಣ, ಅವರನ್ನ ಮೋಕ್ಷದ ದಾರಿಗೆ ನೀನು ಕರ್ಕೊಂಡು ಹೋಗ್ತೀಯ, ಅವರಲ್ಲಿರೋ ಅಜ್ಞಾನವನ್ನ ನಾಶ ಮಾಡ್ತೀಯ. ನಾವು ಇದನ್ನ ಎಷ್ಟೋ ಸತಿ ಹೇಳಿದೀನಿ. ರಮಣ ಮಹರ್ಷಿಗಳು ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಿದ್ ಕತೆ ನಾಮದೇವಂದು. ನಾಮದೇವ ಮಹಾರಾಷ್ಟ್ರದಲ್ಲಿ ಬರುವಂತಹ ಎಷ್ಟೋ ಭಕ್ತರು, ಜ್ಞಾನದೇವ, ನಾಮದೇವ, ಏಕನಾಥ್ ಮಹಾರಾಜ್. ನಾಮದೇವ ಅನನ್ಯ ಭಕ್ತ, ವಿಠಲನ ಜೊತೆ ಅವನು ಮಾತಾಡ್ತಾ ಇರ್ತಾನೆ. ದಿನ ಆಹಾರ ತಂದು ವಿಠಲನಿಗೆ ನೈವೇದ್ಯ ಮಾಡಿ ವಿಠಲನ ಜೊತೆ ಆಟ ಆಡೋದು, ಮಾತಾಡೋದು ಎಲ್ಲ ಮಾಡ್ತಿರ್ತಾನೆ. ಆದರೆ ನಾನು ಶ್ರೇಷ್ಠ ಭಕ್ತ, ನಾನು ಅನ್ನೋದು ಪೂರ್ತಿಯಾಗಿ ಹೋಗಿರೋದಿಲ್ಲ. ಅಂದ್ರೆ ಜ್ಞಾನದಲ್ಲಿ ಎಲ್ಲೋ ಚೂರು ಕೊರತೆ ಇರುತ್ತೆ. ಭಗವಂತ ಬಿಡಲ್ಲ, ಭಕ್ತ ಸುಮ್ನೆ ಇದ್ರು. ಭಕ್ತನಿಗೆ ಅಜ್ಞಾನದಲ್ಲೇ ಆನಂದ ಇದ್ರು ಭಗವಂತ ಬಿಡೋದಿಲ್ಲ. ನನ್ನ ಭಕ್ತ ಅಂತ ಹೇಳಿ ನಮಗೂ ಅಷ್ಟೇ ಅರ್ಜುನ ಅನ್ನೋನನ್ನ ನಿಮಿತ್ತ ಮಾಡಿಕೊಂಡು ಜ್ಞಾನವನ್ನ ಕೊಟ್ಟು ನಮ್ಮನ್ನ ಒಳಮುಖರನ್ನಾಗಿ ಮಾಡೋದಕ್ಕೆ ಅವನು ಮಾಡ್ತಾ ಇರೋದಿದು. ನಮಗೆ ಗೀತೆಯ ಮೂಲಕ ಇದನ್ನೆಲ್ಲ ಹೇಳ್ತಾ ಇರೋದು. ಅವನಿಗೆ ಕೊನೆಗೆ ಗುರುವನ್ನ ತೋರಿಸಿ ನಾಮದೇವನಿಗೆ ಆತ್ಮಜ್ಞಾನ ಬರೋ ಹಾಗೆ ಮಾಡ್ತಾನೆ ವಿಠಲ. ಆಮೇಲೆ ಅವನ ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲ ಕಡೆ ಇರೋ ವಿಠಲನನ್ನ ಅವನು ಅನುಭವ ಮಾಡ್ಕೊಳಕ್ ಆಗತ್ತ ಅವನಿಗೆ. ಹಾಗೆ ನಮಗೂ ಒಂದೊಂದು ಹೆಜ್ಜೆ ಮೋಕ್ಷ ಗುರಿ, ಅದನ್ನ ಪಡೆಯೋದಕ್ಕೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆ ಜ್ಞಾನ ಸಂಪಾದನೆಗೆ
ಭಕ್ತಿ ಬಹಳ ಮುಖ್ಯ. ಭಕ್ತಿಯಿಂದ ಮನಸ್ಸು ಒಂಥರ ಏಕಾಗ್ರತೆ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಅಗ್ ಈಗೋ ನಾನು ನನ್ನನ್ನೊಂದು ತಗ್ಗತ್ತೆ ಅಲ್ಲಿ ಭಕ್ತಿಯಲ್ಲಿ. ಭಕ್ತನಾದರೆ ಎಂತೆಂತಹ ಅಡ್ವಾಂಟೇಜ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅನನ್ಯ ಭಕ್ತಿಯಿಂದ ಏನನ್ನಾದ್ರೂ ಪಡ್ಕೋಬಹುದು. ಅದಕ್ಕೆ ಭಕ್ತಿಯನ್ನ ಜ್ಞಾನದ ಮಾತೆ ಅಂತಾರೆ. ಭಕ್ತಿ ಒಂದಿತ್ತು ಅಂದ್ರೆ ಜ್ಞಾನ ಬಹಳ ಸುಲಭ ಆಗುತ್ತೆ. ಆದರೆ ನಾವು ತಿಳ್ಕೊಂಡಿರುವಂತಹ ಎಮೋಷನಲ್ಲು ಸೆಂಟಿಮೆಂಟಲ್ ಭಕ್ತಿ ಅಲ್ಲ. ಯಾವ ಜ್ಞಾನವಿದೆಯೋ ನಿರಂತರ ಅದನ್ನೇ ಚಿಂತನೆ ಮಾಡ್ತಾ ಇರೋದು ನಿರ್ಗುಣಿ ಭಕ್ತಿ ಅಂತಾರೆ. ಭಾಗವತದಲ್ಲಿ ಓದಿದೀವಿ, ಮಾಡಿದೀವಿ ಇದೆಲ್ಲ. ಕಪಿಲ ಉಪಾಖ್ಯಾನದಲ್ಲಿ ನಿರಂತರ ಜ್ಞಾನದ ಮೂಲಕ ನಾನು ಯಾರು ಅಂತ ಅರಿವಾಗತ್ತೆ. ಆದ್ರೆ ಅಲ್ಲೇ ನಿಲ್ಲುವಂತಹ ಶಕ್ತಿಯನ್ನ, ಆತ್ಮರತಿಯನ್ನ, ಆತ್ಮ ಪ್ರೇಮವನ್ನ ಯಾವುದು ಕೊಡುತ್ತೆ ಅದು ಭಕ್ತಿ. ಈ ಭಕ್ತಿಯನ್ನ ಪಡ್ಕೊಳ್ಳೋಕ್ಕೋಸ್ಕರ ಆ ಕಡೆ ಈ ಕಡೆ ಹರಿದಾಡೋ ಮನಸ್ಸನ್ನ ನಾಮ ಜಪದಿಂದ ನಿಯಂತ್ರಣ ಮಾಡಬೇಕು. ಯಾವುದಾದರೂ ಭಗವತ್ ನಾಮದಲ್ಲಿ ಮನಸ್ಸನ್ನ ಇಡಬೇಕು. ಹರೇ ಕೃಷ್ಣನೋ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಯಾವ್ದಾದ್ರು ಒಂದು ನಾಮವನ್ನ ನಿರಂತರ ಪಠಣೆ ಮಾಡ್ತಾ ಇರ್ಬೇಕು. ಭಗವಂತನ ಸ್ಮರಣೆ ಆಗ್ತಾ ಇರ್ಬೇಕು. ನನಗೆ ನೀವೆಲ್ಲ ಹೇಳಿ ಭಕ್ತಿಯ ಒಂದು ಇಂಪಾರ್ಟೆನ್ಸ್ ಹೇಳೋಂತಹ ಶ್ಲೋಕಗಳು ಗೀತೆಯಲ್ಲಿ ಯಾವುದಿದೆ? ಎಷ್ಟೊಂದಿದೆ. ಹೇಳಿ, ಒಂದೊಂದು ಎರಡೆರಡು ಹೇಳಿ. ಯಾವುದಿದೆ? ಗೊತ್ತಿಲ್ವಾ? ಗೊತ್ತಿಲ್ಲ. ವೆರಿ ನೈಸ್. ಅದೇ ಹೌದು, ಅದು ತುಂಬಾ ಮುಖ್ಯವಾದ ಶ್ಲೋಕ. ಅನನ್ಯವಾದ ಭಕ್ತಿ ಇದ್ದರೆ ಯೋಗಕ್ಷೇಮ ನನ್ನದು ಅಂತಾನೆ ಕೃಷ್ಣ. ವರಿನೇ ಮಾಡ್ಬೇಡ, ನಿನ್ನ ಯೋಗಕ್ಷೇಮ ನಂದು ಅಂತಾನೆ. ನೀನು ಜೀವನ ನಡೆಸೋದಕ್ಕೆ ಈ ಲೋಕದಲ್ಲಿ ಏನು ಬೇಕೋ ಅದೆಲ್ಲ ನಾನು ಕೊಡ್ತೀನಿ, ನೀನು ಅನನ್ಯ ಭಕ್ತನಾಗು ಅಂತ ಹೇಳ್ತಾನೆ. ಅದು ಆಗತ್ತೆ. ಇನ್ಯಾದಿದೆ ಭಕ್ತಿಯನ್ನ ಕೊಂಡಾಡಂತಹದು ಶ್ಲೋಕಗಳು? ಪತ್ರಂ ಪುಷ್ಪಂ ಫಲಂ ತೋಯಂ, ಚಂದ್ರಾವತಿ ಹೇಳ್ತಿದ್ದಾರೆ. ಇನ್ಯಾವುದು? 2 ಸತಿ ರಿಪೀಟ್ ಆಗಿದೆಯಲ್ಲ ಒಂದ್ ಶ್ಲೋಕ. ಒಂದೇ ಶ್ಲೋಕ 2 ಸತಿ ರಿಪೀಟ್ ಆಗಿದೆ. ಶ್ರೀಕೃಷ್ಣ ತುಂಬಾ ಒತ್ತು ಕೊಡ್ತಾನೆ ಭಕ್ತಿಗೆ ಅಂತ ಗೊತ್ತಾಗತ್ತಲ್ಲ ಅದರಲ್ಲಿ. 9ನೇ ಅಧ್ಯಾಯ. ಹೇಳಿ. ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಮನ್ಮನಾಭವ. ಹೌದು, 9ನೇ ಅಧ್ಯಾಯದಲ್ಲಿ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಾಂ ಮತ್ಪರಾಯಣಃ. ನನ್ನ ಭಕ್ತನಾಗು, ಮನಸ್ಸನ್ನ ನನ್ನಲ್ಲಿ ಇಡು, ನನಗೆ ನಮಸ್ಕರಿಸು, ನನ್ನನ್ನು ಪೂಜಿಸು, ನನ್ನನ್ನು ಆರಾಧಿಸು, ಕೊನೆಗೆ ನನ್ನನ್ನೇ ಪಡೆಯುವೆ, ಸಂಶಯವಿಲ್ಲ. ನೀನು ನನಗೆ ಅತ್ಯಂತ ಪ್ರಿಯನಾಗಿರುವೆ ಹೇಳ್ತಾ ಇದ್ದೀನಿ. ನಮ್ಮೆಲ್ರಿಗೂ ಹೇಳ್ತಾ ಇರೋದಿದು. ಪಾಯಿಂಟ್ ನಂಬರ್ 1 ಎಗೇನ್, ಗುರಿ ಸ್ಪಷ್ಟ, ಮೋಕ್ಷ. ಅದಕ್ಕಾಗಿ ಜ್ಞಾನ ಪ್ರಾಪ್ತಿ ಆಗ್ಬೇಕು. ಅಜ್ಞಾನಕ್ಕಾಗಿ ನಾನು ನನ್ನದು ಅನ್ನೋದು ಬಿಟ್ಟು ಭಗವಂತನಿಗೆ ಶರಣಾಗತರಾಗ್ಬೇಕು.
ಮೂರನೇದು ಮನ್ಮನಾಭವ ಮದ್ಭಕ್ತು. ಆ ಭಕ್ತಿ ಪಡ್ಕೊಳಕ್ಕೋಸ್ಕರ ನಾನು ನನ್ನದು ಅನ್ನೋದನ್ನ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ಮನಸ್ಸನ್ನ ನನ್ನಲ್ಲಿ ಇಡು, ನನಗೆ ನಮಸ್ಕಾರ ಮಾಡು, ನನ್ನನ್ನು ಪೂಜಿಸು, ನನ್ನನ್ನು ಆರಾಧಿಸು, ನನ್ನನ್ನೇ ಬಂದು ಸೇರುವೆ ಸಂಶಯವಿಲ್ಲ. ಇಂತಹ ಒಂದು ಉತ್ತಮ ಭಕ್ತಿ ನನಗೆ ಪ್ರಾಪ್ತಿಯಾಗಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಜ್ಞಾನವಾಗಲಿ ಭಕ್ತಿಯಾಗಲಿ ಅಷ್ಟು ಸುಲಭ ಅಲ್ಲ. ಶ್ರದ್ಧೆ ಬೇಕು, ಭಗವಂತನ ಮಾತಿನಲ್ಲಿ ಯಾವುದೇ ಡೌಟ್ ಇಲ್ಲದೆ ಅದನ್ನ ಅಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿ ಬೇಕು. ಇದೆಲ್ಲ ಯಾಕೆ ಆಗಲ್ಲ ನಮಗೆ? ಯಾಕೆ ಆಗಲ್ಲ ಅಂದ್ರೆ ಒಳಗಡೆ ನಾನಾ ರೀತಿಯಾದಂತಹ ಜನ್ಮ ವಾಸನೆಗಳು ಜನ್ಮ ಜನ್ಮಾಂತರದಿಂದ ಬೆಳೆಸ್ಕೊಂಡ್ ಬಂದಿದೀವಿ. ಗೊತ್ತು ಇದೆಲ್ಲ ಇಂಪಾರ್ಟೆಂಟು ಅಂತ, ಬಟ್ ಆದ್ರೆ ನಾನ್ ನನಗಿಷ್ಟ ಬಂದಂಗೆ ಮಾಡ್ತೀನಿ. ನಮ್ಮ ಉದ್ಧಾರಕ್ಕಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಅದು ನನಗೆ ಗೊತ್ತು. ಅದಕ್ಕೆ ಕೃಷ್ಣನ್ ಹೇಳಿದ್ದೆಲ್ಲ ನಾನು ಫಾಲೋ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಅವನನ್ನೆಲ್ಲ ಒಂಥರ ಕೂಡಿಸ್ಬಿಟ್ಟು ಅವನಿಗೆ ಪೂಜೆ ಮಾಡಿ ಊದಿನ ಕಡ್ಡಿ ಇಟ್ ಮಾಡ್ಬಿಟ್ಟು ತುಳಸಿ ಇಟ್ಬಿಟ್ಟು ಒಂದೇನೋ ಅವನಿಗಿಷ್ಟ ಅಂತೆ ಬೆಣ್ಣೆನೋ ಏನೋ ನೈವೇದ್ಯ ಮಾಡಿ ಕೈ ಮುಗಿದ್ಬಿಟ್ರೆ ನಂಗೊಂಥರ ಸಮಾಧಾನ. ಯಾಕೆಂದ್ರೆ ಗೀತೆಯ ಹಾಗೆ ಬಾಳಕ್ ನನಗ್ ಶಕ್ತಿ ಇಲ್ವಲ್ಲ. ಅದಕ್ಕೆ ಯಾಕಿಲ್ಲ? ಯಾಕೆ ಗೀತೆಯಲ್ಲಿ ಹೇಳಿದ ಹಾಗೆ ಮಮ ಪ್ರಿಯ ಮಮ ಪ್ರಿಯ ಅಂತ ಹೇಳ್ತಾ ಹೋಗ್ತಾನಲ್ಲ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರೋ. ಹಾಗೆಲ್ಲ ಇರಕ್ಕಾಗಲ್ಲ ರೀ ನಮ್ಗೆ. ಅದಕ್ಕೆ ನನಗಿಷ್ಟ ಬಂದಂಗ್ ಪೂಜೆ ಮಾಡಿ ಅವನಿಗೆ ಭಗವದ್ಗೀತೆ ಪುಸ್ತಕಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕೈ ಮುಗಿದ್ ಬಿಡ್ತೀನಿ ನಾನು. ಕೃಷ್ಣ ನನ್ನ ಫೋಟೋದಲ್ಲಿ ದೇವ್ರ ಮನೇಲಿ ಇಟ್ಟು ಕೈ ಮುಗಿತೀನಿ. ನಮ್ಮ ಲೈಫ್ಗೆ ಅದ ಅವನನ್ನು ಕರ್ಕೊಂಬಂದ್ರೆ ಪ್ರಾಬ್ಲಮ್ ಆಗತ್ತೆ ನನಗೆ. ಆದ್ರೆ ಕೃಷ್ಣ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ ಲೈಫ್ ಅಲ್ಲಿ ಎಂಟರ್ ಆಗ್ಬೇಕು ಅಂತ, ನಿಮ್ಮನ್ನ ಬದಲಾಯಿಸ್ಬೇಕು ಅಂತ. ಹೇಗೆ ಬದಲಾಯಿಸ್ತೀರಾ? ಅಲ್ಲ, ಬೇಸಿಕ್ಗೆ ಪ್ರಾಬ್ಲಮ್ ಇದೆಯಲ್ಲ ನಮ್ಮಲ್ಲಿ, ಬೇಸಿಕ್ಕೇ ಇದೆಯಲ್ಲ ಪ್ರಾಬ್ಲಮ್. ನೀವು ಹೋದ್ರಿ ಮೋಕ್ಷಕ್ಕೆ ಜ್ಞಾನಕ್ಕೆ ಭಕ್ತಿಗೆ, ಇಲ್ಲಿ ನಮ್ ಡೇ ಟು ಡೇ ಲೈಫ್ ಹೇಳಿ ನೀವು. ನಮ್ ಬೇಸಿಕ್ ಲೈಫ್ ಅಲ್ಲೇ ನಮ್ದು ಸ್ಟ್ರಗಲ್ ಇದೆ. ಎಲ್ಲಿ ಪ್ರಾಬ್ಲಮ್ ನಮ್ದು? ಏನ್ ಅನ್ಸತ್ತೆ ನಿಮ್ಗೆಲ್ಲ ನಮ್ ಸಮಸ್ಯೆ ಏನು ಅಂತ? ಜನ್ಮ ವಾಸನ ಸಂಸ್ಕಾರ ಎಲ್ಲ ಸರಿ, ಪ್ರಾರಬ್ಧದಿಂದ ಅದ್ ಬಂದಿದೆ. ಎಲ್ಲಿ ನಮಗೆ ಈ ಕೃಷ್ಣ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಗೀತೆಯಲ್ಲಿ ಹೇಳ್ದ ಹಾಗೆ, ಆ ರೀತಿ ಬದುಕಕ್ಕೆ ನಮಗ ಆಗದೆ ಇರೋದಕ್ಕೆ ಎಲ್ಲಿ ಬೇಸಿಕ್ ಪ್ರಾಬ್ಲಮ್ ನಮ್ದು? ಏನ್ ಅನ್ಸತ್ ನಿಮ್ಗೆಲ್ಲ? ವ್ಯಾಮೋಹ, ಅಟ್ಯಾಚ್ಮೆಂಟ್, ಶರಣಾಗತಿ ಇಲ್ಲ. ಇದೆಲ್ಲದಕ್ಕೂ ಶರಣಾಗತಿ, ಬಂಧನ, ಅಟ್ಯಾಚ್ಮೆಂಟ್ ಇದೆಲ್ಲ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಏನು ನಾವು ಸರಿಯಾಗಿ ಮಾಡ್ತಾ ಇಲ್ಲ? ಏನ್ ಮಾಡ್ತಾ ಇಲ್ಲ ನಾವು? ನಿಧಿಧ್ಯಾಸನ ಮಾಡ್ತಾ ಇಲ್ಲ. ಬೇರೆಯವರು ಅಳವಡಿಸ್ಕೋಬೇಕು ಅಂತ ಆಸೆ, ಆದ್ರೆ ಆಗಲ್ವಲ್ಲ. ಮನಸ್ಸು ಇದಿಲ್ಲ, ಏನದು, ಮನಸ್ಸು ಶುದ್ಧತೆ ಇಲ್ಲ. ಆ ಅದಕ್ಕೆ ಏನಂತಾರೆ ಕುಸುಮ? ಏನಂತಾರೆ ಅದಕ್ಕೆ? ಏನಿಲ್ಲ ನಮ್ಮಲ್ಲಿ. ನಂಬಿಕೆನಾ? ಆತ್ಮಜ್ಞಾನ ಸರಿ, ಆದ್ರೆ ಕೆಲಸ ಮಾಡ್ಬೇಕಾರೆ ನಾನು ನಂದು ಅನ್ನೋದನ್ನ ಬಿಟ್ಟು ಮಾಡೋದಕ್ಕೆ ಏನಂತಾರಮ್ಮ? ಕೃಷ್ಣ ಸರಿ, ಅದಕ್ಕೆ ಎಲ್ಲಿ ಬರುತ್ತೆ ಅದೆಲ್ಲ? ಈಶ್ವರ ಅರ್ಪಿತ ಬುದ್ಧಿ ಅದೆಲ್ಲ ಎಲ್ಲಿ ಬರುತ್ತೆ ಕುಸುಮ? ಆ ಅದೇ ಅದೇ ಇಲ್ಲ ನಮ್ಮಲ್ಲಿ. ನಾನು ಹೇಳ್ತೀನಿ ಕೇಳಿ, ಕರ್ಮ ಯೋಗ ಸರಿಯಾಗಿ ನಾವು ಅನುಷ್ಠಾನ ಮಾಡಿಲ್ಲ. ಆ ಬದ್ಧತೆ, ಆ ಅರ್ಪಣಾ ಬುದ್ಧಿ ನಮಗೆ ಬರ್ಬೇಕು ಅಂದ್ರೆ ಗೀತೆಯಲ್ಲಿ ಕೃಷ್ಣ ನನ್ನ ಉದ್ಧಾರಕ್ಕಾಗಿ ಹೇಳಿದಾನೆ. ಕೃಷ್ಣ ಆದಿಗುರು ಜಗದ್ಗುರು ಮಮಸ್ವಾಮಿ ಸರ್ವಸ್ವಾಮಿ, ನನ್ನ ಹಿತಕ್ಕಾಗಿ ಗೀತೆಯನ್ನ ಹೇಳಿದಾನೆ.
ಅವನು ಹೇಳ್ತಾನೆ ಮೋಕ್ಷವೇ ಮುಖ್ಯ ಅಂತ. ಆ ಮೋಕ್ಷ ಸಾಧನೆಗೆ ಜ್ಞಾನವೇ ಮುಖ್ಯ ಅಂತ. ಆ ಜ್ಞಾನ ಪ್ರಾಪ್ತಿಗಾಗಿ ನಾನು ನನ್ನ ಶರಣಾಗತನಾಗ್ಬೇಕು ಅಂದ್ರೆ ನನ್ನಲ್ಲಿ ಭಕ್ತಿ ಬೇಕು, ಕೃಷ್ಣನ ಮಾತಿನಲ್ಲಿ ಪ್ರೀತಿ ಬೇಕು. ಆದ್ರಿಂದ ಅನನ್ಯ ಭಕ್ತಿ ಮುಖ್ಯ. ಆದ್ರೆ ಅನನ್ಯವಾದ ಏಕಾಗ್ರತೆಯಿಂದ ಭಕ್ತಿ ಮಾಡಕ್ಕೆ ನನಗೆ ಆಗ್ತಾ ಇಲ್ಲ. ಕಾರಣ ನಾನು ಕರ್ಮಯೋಗಿ ಅಲ್ಲ. ನೋಡಿದ್ರ ಹೆಂಗೆ ಲ್ಯಾಡರ್ ಒಂದೊಂದೇ ಸ್ಟೆಪ್ ಇಳ್ಕೊಂಡ್ ಬರ್ತೀವಿ. ಮೋಕ್ಷನ ಬಂಧನ, ನಮ್ದು ಬಂಧ. ಮೋಕ್ಷ ಇಲ್ಲ. ಯಾಕಿಲ್ಲ? ಜ್ಞಾನ ಇಲ್ಲ. ಯಾಕೆ ಜ್ಞಾನ ಇಲ್ಲ? ಅನನ್ಯ ಭಕ್ತಿ ಇಲ್ಲ. ಯಾಕೆ ಭಕ್ತಿ ಇಲ್ಲ? ಮನಸ್ಸು ಶುದ್ಧ ಇಲ್ಲ. ಯಾಕೆ ಮನಸ್ಸು ಶುದ್ಧ ಇಲ್ಲ? ಅಜ್ಞಾನದಿಂದ. ನಾನು ನನ್ನದು ಅನ್ನೋದು ಕುಣಿತಾ ಇದೆ ನನಗೆ. ಯಾಕೆ? ನಾನು ಕರ್ಮ ಯೋಗವನ್ನ ಪ್ರಾಕ್ಟೀಸ್ ಮಾಡಿಲ್ಲ. ನಿಷ್ಕಾಮ ಕರ್ಮ ಅಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ. ಕೆಲಸ ಮಾಡಕ್ಕಿಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ಇದರಿಂದ ನನಗೇನ್ ಸಿಗುತ್ತೆ ಅಂತ. ಬೇಸಿಕ್ ಲೆವೆಲ್ ಅಲ್ಲೇ ಮನೆ ಕಟ್ಟೋ ಮುಂದೆ ಮನೆಗ್ ಪಾಯ ಹಾಕದೆ ಸರಿಯಾಗಿ ಹಾಕ್ದೆ ಮನೆ ಚೆನ್ನಾಗಿರತ್ತೇನ್ರಿ? ಬೇಸಿಕ್ ಲೆವೆಲ್ ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕು ನಾವು. ಇಡೀ ಗೀತೆಯಲ್ಲಿ ಮೊದಲಿಂದ ಹೇಳ್ತಾನೆ, ನಿನ್ನ ಸ್ವಧರ್ಮವನ್ನ ಫಾಲೋ ಮಾಡು, ನಿನ್ನ ಸ್ವಧರ್ಮವನ್ನ ಫಾಲೋ ಮಾಡು. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನಃ. ನಿನ್ನ ಎಲ್ಲಿರ್ತೀಯೋ ಅಲ್ಲಿ ನಿನ್ನ ಕರ್ಮವನ್ನ ಮಾಡು, ಸರಿಯಾದ ರೀತಿಯಲ್ಲಿ ಮಾಡು, ಅರ್ಪಣಾ ಭಾವದಿಂದ ಕರ್ಮವನ್ನ ಮಾಡು. ಇದು ಬೇಸಿಕ್ 4 ಪಿಲ್ಲರು ಕರ್ಮಯೋಗದ್ದು. ಈಶ್ವರ ಅರ್ಪಿತ ಬುದ್ಧಿ, ಪ್ರಸಾದ ಬುದ್ಧಿ, ಸಾರಿ ಮೊದಲನೇದು ಕರ್ತವ್ಯ ನಿರ್ವಹಣ, ಎರಡನೇದು ಸಮ್ಯಕ್ ಆಚರಣ, ಮೂರನೇದು ಈಶ್ವರಾರ್ಪಿತ ಬುದ್ಧಿ, ನಾಲ್ಕನೇದು ಪ್ರಸಾದ ಬುದ್ಧಿ. ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡು. ನಿರಂತರವಾಗಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೋ. ಶಾಂತಿ ಸಿಗತ್ತೆ ಮನಸ್ಸಿಗೆ. ಯಾವಾಗ ಮನಸ್ಸು ಪ್ರಸನ್ನವಾಗತ್ತೆ, ಶಾಂತ ಆಗತ್ತೆ. ತುಂಬಾ ಕನ್ನಡ ಯೂಸ್ ಮಾಡಿದ್ರೆ ಪಾಪ ನಮ್ದು ಶ್ವೇತಾ ಶ್ರುತಿ ಅವ್ರಿಗೆಲ್ಲ ಕಷ್ಟ ಆಗತ್ತೆ. ಪ್ರಸನ್ನ ಆಗತ್ತೆ ಅಂದ್ರೆ ಚಿಯರ್ಫುಲ್ ಆಗಿರುತ್ತೆ ಅಂತ. ಚಿಯರ್ಫುಲ್ ಮೈಂಡ್, ಪೀಸ್ಫುಲ್ ಮೈಂಡ್ ಈಸ್ ದ ಹ್ಯಾಪಿಯೆಸ್ಟ್ ಮೈಂಡ್. ಶಾಂತಿಯೇ ಆನಂದ. ಆನಂದ ಮತ್ತು ಶಾಂತಿ ಬೇರೆ ಅಲ್ಲ ಅಂತ ಅವತ್ತು ಆ ಲೆಕ್ಚರ್ಗೆ ಹೋದಾಗ ನುಚ್ಚೂರು ವೆಂಕಟರಾಮನ್ ಹೇಳ್ತಿದ್ರು. ಮನಸ್ಸು ಶಾಂತವಾಗಿದೆ ಅಂದ್ರೆ ಆನಂದವಾಗಿದೆ ಅಂತ ಅರ್ಥ. ಇಂತಹ ಒಂದು ಮನಸ್ಸು ಸ್ಥಿತಿಯನ್ನ ಪಡ್ಕೊಂಡಾಗ ಅಲ್ಲಿ ಭಗವತ್ ಚಿಂತನೆ, ಅನನ್ಯ ಭಕ್ತಿ, ನಾಮಸ್ಮರಣೆ, ಭಗವತ್ ಚಿಂತನೆ ಸಾಧ್ಯ. ಯಾವಾಗ ಮನಸ್ಸು ಭಗವಂತನಲ್ಲಿ ಮುಳುಗಿ ಹೋಗುತ್ತೋ ಆಗ ಜ್ಞಾನ ಪ್ರಾಪ್ತಿ ಬಹಳ ಬಹಳ ಸುಲಭ. ಜ್ಞಾನ ಪ್ರಾಪ್ತಿ ಆಯ್ತು ಅಂದ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಜೀವನ್ ಮುಕ್ತರಾಗ್ತೀರಾ, ಮತ್ತೆ ಸಂಸಾರಕ್ಕೆ ತಿರುಗಿ ನೋಡಲ್ಲ. ಎಷ್ಟು ಕಡೆ ಪಾಪ ಕೃಷ್ಣನ ಒಂದು ಪ್ರೀತಿಯನ್ನ ನೋಡಿದ್ರೆ ಅಬ್ಬಬ್ಬಬ್ಬಬ್ಬ. ಆ ಬ್ರಹ್ಮ ಭುವನ ಲೋಕಾಹು ಪುನರಾವರ್ತಿನೋ ಅರ್ಜುನ. ಆಸೆ ಪಡಬೇಡ. ಬ್ರಹ್ಮ ಲೋಕದ ತನಕ ನಿನಗೆ ಮತ್ತೆ ಮತ್ತೆ ಹುಟ್ಟು ಸಾವುಗಳನ್ನ ಹುಟ್ಟು ಹಾಕತ್ತೆ. ಬೇಡ. ಮಾಮೋಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನನ್ನನ್ನ ಆಸೆ ಪಡು, ನನ್ನನ್ನ ಪಡ್ಕೋ, ಆಗ ನಿಂಗೆ ಜನ್ಮವಿಲ್ದಂಗ್ ಮಾಡ್ತೀನಿ. ನಾನು ಅಂದ್ರೆ ಆತ್ಮ ಅಂತ. ಪ್ರತಿಯೊಂದು ಮಾತಲ್ಲೂ ಎಷ್ಟು ಪ್ರೀತಿಯಿಂದ ಹೇಳ್ತಾ ಹೋಗ್ತಾನೆ. ಈ ಜ್ಞಾನವನ್ನ ಕಲೀಲಿ ಏನಕ್ಕೋಸ್ಕರ? ರಾಜವಿದ್ಯಾ ರಾಜಗೋಷ್ಯಂ. ಇದು ರಾಯಲ್ ಸೀಕ್ರೆಟ್. ಇದನ್ ಕಲಿಯಪ್ಪ. ಇದನ್ ಕಲ್ತ ಮೇಲೆ ದುಃಖ ಇಲ್ಲ. ಅವನು ಎಷ್ಟು ಮೆಥಡು ಟೆಕ್ನಿಕ್ ಯೂಸ್ ಮಾಡ್ತಾನೆ ನಮ್ಮ ಮನಸ್ಸೊಳಗೆ ನುಗ್ಗಿ ಅಜ್ಞಾನ ನಾಶ ಮಾಡ್ಬೇಕು ಅಂತ. ಆದ್ರಿಂದ ಕೃಷ್ಣನಂತಹ ಗುರು ಇನ್ನೊಬ್ರಿದಾರ. ಇದು ಟೈಮ್ಲೆಸ್ ವಿಸ್ಡಮ್, ಗೀತೆಯ ಜ್ಞಾನ. ಮತ್ತೆ ಒಂದ್ಸತಿ ನಾವು ಏನನ್ನ ಕೃಷ್ಣ ನಮ್ಮಿಂದ ಅಪೇಕ್ಷೆ ಮಾಡ್ತಾನೆ? ನಿನ್ನ ಸ್ವಧರ್ಮವನ್ನ ಸರಿಯಾಗಿ ಪಾಲನೆ ಮಾಡು. ಎಲ್ಲಿದೆಯೋ ಏನು ನಿನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯವನ್ನ ಸರಿಯಾಗಿ ಪಾಲಿಸು. ಫಲದಲ್ಲಿ ಆಸಕ್ತಿ ಇಟ್ಕೋಬೇಡ. ಅದನ್ನ ಹೇಳಿ ಯಾರಾದ್ರೂ. ಯಾವ ಶ್ಲೋಕಪ್ಪ ಅದು?
ಕರ್ತವ್ಯವನ್ನ ಮಾಡು. ಫಲದಲ್ಲಿ ಆಸೆ ಇಟ್ಕೋಬೇಡ. ಹಾಗಂತ ಕರ್ಮವನ್ನ ಮಾಡದೇನೂ ಇರ್ಬೇಡ. ನಿನ್ನ ಕರ್ತವ್ಯವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡು. ಅದನ್ನ ನನಗೆ ಅರ್ಪಣೆ ಮಾಡು. ಹಾ, 2ನೇ ಅಧ್ಯಾಯದಿಂದ ಹೇಳಿ 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 ಹೇಳ್ತಾನೆ. ನಿನ್ನ ಸ್ವಧರ್ಮ ಪಾಲನೆ ಮಾಡು. ಕರ್ಮದಲ್ಲಿ ಫಲದಲ್ಲಿ ಆಸಕ್ತಿ ಇಟ್ಕೋಬೇಡ. ಪ್ರತಿಫಲದಲ್ಲಿ ಆಸಕ್ತಿ ಇಟ್ಕೋಬೇಡ. ಮನಸ್ಸನ್ನ ಶಾಂತವಾಗಿ ಇಟ್ಕೋ. ಆಮೇಲೆ ಮತ್ತೆ ಕರ್ಮವನ್ನ ಕರ್ಮಕ್ಕಾಗಿ ಮಾಡು. ಯುದ್ಧವನ್ನ ಯುದ್ಧಕ್ಕಾಗಿ ಮಾಡು. ಮಾಡಬೇಕು, ನಿನ್ನ ಕರ್ತವ್ಯ ಮಾಡು. ಅದರಲ್ಲಿ ಸೋಲ್ತಿಯೋ ಗೆಲ್ತಿಯೋ, ಸುಖ ದುಃಖೆ ಸಮೀಕೃತ್ವ, ಲಾಭ ಲಾಭ ಜಯ ಜಯೋ. ಕರ್ತವ್ಯವನ್ನ ಮಾಡಿ ಅದರಲ್ಲಿ ಆನಂದವನ್ನ ಪಡ್ಕೊಂಡ್ಬಿಡು. ಫಲಗಳು ಅವನಿಚ್ಛೆ. ಫಲದಲ್ಲಿ ಆಸಕ್ತಿ ಇಟ್ಕೋಬೇಡ. ಕರ್ತವ್ಯವನ್ನ ಮಾಡು. ಇದೊಂದನ್ನು ಫಸ್ಟ್ ಫಾಲೋ ಮಾಡ್ಬೇಕು ನಾವು. ಸೆಕೆಂಡು ಅಂದ್ರೆ ನಾನು ಹೇಳೋದು, ನಿಮ್ಮ ಏನಾದ್ರು ಒಂದು ಕ್ರೈಸಿಸ್ ಇದ್ದಾಗ ಈ ಜ್ಞಾನ ನಿಮಗೆ ಸಹಾಯಕ್ಕೆ ಬರಬೇಕು. ಕೃಷ್ಣನ ಮಾರ್ಗದರ್ಶನ ನಿಮ್ಗೆ ಹೆಲ್ಪ್ ಆಗ್ಬೇಕು. ಆಗ ಶಾಸ್ತ್ರದ ಬಲ ನಿಮಗೆ ಸಿಗುತ್ತೆ, ಶಕ್ತಿ ಸಿಗುತ್ತೆ. ನಂತರ ಯಾವಾಗ ಮನಸ್ಸು ಫಲಗಳಲ್ಲಿ ಆಸಕ್ತಿ ಇಟ್ಕೊಳ್ದೆ ಕೆಲಸ ಮಾಡಕ್ ಶುರು ಮಾಡುತ್ತೋ ಅದು ಕುಣಿಯೋದು ನಿಲ್ಲತ್ತೆ. ಯಾಕೆಂದ್ರೆ ಅದು ಹೊರಗಡೆಯ ಜಗತ್ತಿನಿಂದ ತನ್ನ ಫಲಗಳನ್ನ ಅಪೇಕ್ಷೆ ಪಡೋದಿಲ್ಲ. ಶಾಂತವಾಗತ್ತೆ ಮನಸ್ಸು. ಯಾವಾಗ ಮನಸ್ಸು ಶಾಂತ ಆಗತ್ತೆ, ಅದು ಭಗವಂತ ತನಗೆ ಜೀವನದಲ್ಲಿ ಕೊಟ್ಟಂತಹ ಎಲ್ಲ ಅವಕಾಶಗಳು, ತನ್ನ ಮೇಲೆ ಮಾಡಿದ ಕೃಪೆ, ಆಶೀರ್ವಾದವನ್ನ ನೆನೆಯತ್ತೆ ಕೃತಜ್ಞತೆಯಿಂದ, ಭಕ್ತಿಯಿಂದ. ಅವನಿಗೆ ಅವಾಗ ಬಹಳ ಸುಲಭವಾಗಿ ಶರಣಾಗತ ಆಗುತ್ತೆ ಅದು. ನಾನು ನನ್ನದು ಅನ್ನೋದು. ಯಾವಾಗ ನಾನು ನನ್ನದು ಅನ್ನೋ ಜೀವ ಭಾವ ಹೋಯ್ತೋ, ಜೀವನ್ ಮುಕ್ತ. ಗೊತ್ತಾಯ್ತಲ್ಲ? ಮೊದಲ ಹೆಜ್ಜೆ ಕರ್ಮಯೋಗ, ಆಮೇಲೆ ಭಕ್ತಿ, ಆಮೇಲೆ ಜ್ಞಾನ. ಜ್ಞಾನ ಭಕ್ತಿಯನ್ನು ಬಿಟ್ಬಿಡಿ ಸ್ವಲ್ಪ ಹೊತ್ತಿಗೆ. ಮೊದಲು ಕರ್ಮವನ್ನ ಸರಿಯಾಗಿ ಮಾಡ್ತಿದ್ದೀನ ಅಂತ ಯೋಚನೆ ಮಾಡಿ. ಅಥವಾ ನಿಮಗೆ ಆತ್ಮವಿಶ್ವಾಸ ಇದ್ರೆ ನಾನು ಕರ್ಮ ಯೋಗವನ್ನ ಸರಿಯಾಗಿ ಮಾಡ್ತಿದ್ದೀನಿ ಅಂತಂದ್ರೆ, ಹಾಗಾದ್ರೆ ಭಕ್ತಿಯಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ? ನಾಮ ಸ್ಮರಣೆ ಇಲ್ವಾ? ಭಗವಂತನ ನೆನಪು ಆಗಲ್ವಾ? ಏನಾದ್ರೂ ಒಂದು ಒಳ್ಳೇದಾಯ್ತು, ಏನಾದ್ರು ಒಂದು ಆಶೀರ್ವಾದ, ಯಾರೋ ಒಂದು ಪಾಸಿಟಿವ್ ಮಾತಾಡಿದ ತಕ್ಷಣ, ಅಥವಾ ಒಂದು ಒಳ್ಳೆ ಆಹಾರ ತಿನ್ಬೇಕಾದ್ರೆ ತಕ್ಷಣ ಕೃಷ್ಣನ ಸ್ಮರಣೆ ಆಗ್ಬೇಕು. ಅದು ಪ್ರೀತಿಯಿಂದ ಬರುತ್ತೆ, ಆಸಕ್ತಿಯಿಂದ ಬರುತ್ತೆ. ನೀವು ನನಗೆ ಹೇಳ್ಬೇಡಿ ನಿಷ್ಕಾಮ ಕರ್ಮ ಎಲ್ಲ ನನಗೆ ಗೊತ್ತೇ ಇಲ್ಲ ಮಾತಾಜಿ, ನಂಗೆ ಅವೆಲ್ಲ ಫಾಲೋ ಮಾಡೋದು ಬಹಳ ಕಷ್ಟ. ಅವೆಲ್ಲ ಏನಿಲ್ಲ, ಮಾಡ್ತೀರಾ ನಿಷ್ಕಾಮ ಕರ್ಮ, ಗೊತ್ತಿಲ್ಲದೆ ಮಾಡ್ತೀರಾ ಅಷ್ಟೆ. ಆದ್ರೆ ಕೃಷ್ಣನ ಮೇಲೆ ಇಟ್ಕೊಂಡು ಮಾಡಲ್ಲ. ಎಷ್ಟೇ ಅವಮಾನಗಳಾದರೂ, ಎಷ್ಟೇ ಇದಾದರೂ ಮೋಹದಿಂದ ಮಾಡ್ತೀವಿ. ಮಕ್ಕಳಿಗೆ ಮಾಡಲ್ವಾ? ನಿಮ್ಮ ಇಷ್ಟದಂಗೆ ಇರ್ತಾರ ಅವರು? ಮಾಡಲ್ವಾ? ನಿಮ್ಮ ಸಂಸಾರಕ್ಕೆ ಮಾಡಲ್ವಾ? ಮಾಡ್ತೀರಾ, ಗೊತ್ತಿದೆ ನಿಮ್ಗದು. ಆದ್ರೆ ಅದನ್ನ ಕೃಷ್ಣನ ಕಡೆ ತಿರುಗಿಸಿಲ್ಲ ಅಷ್ಟೆ. ಅದೇ ಕೆಲಸವನ್ನೇ ಮಾಡ್ಬೇಕು, ಇನ್ನೇನ್ ಬೇರೆ ಮಾಡ್ಬೇಕಾಗಿಲ್ಲ. ಅವನ ಕಡೆ ತಿರುಗಿಲ್ಲ ಅಷ್ಟೇ. ಅದು ಇದು ನಿನ್ನ ಸೇವೆ ಅಂತ ನಾವು ಅನ್ಕೊಂಡಿಲ್ಲ. ನೀವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಮನೆಯಲ್ಲಿ ISI ಸರ್ಟಿಫಿಕೇಟ್ ಕೊಡ್ತಾರಾ? ನೀ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಇವತ್ತು ಅಂತ? ಯಾರೂ ಕೊಡಲ್ಲ. ಆದ್ರೂ ಮಾಡ್ತೀರಾ ನನ್ನ ಕರ್ತವ್ಯ ಅಂತ ಅಲ್ವಾ? ಅದೇ ಜಸ್ಟ್ ಮಾಡ್ಬೇಕಾಗಿರೋದು. ಆದ್ರೆ ಅದನ್ನ ಯು ಹ್ಯಾವ್ ಟು ಸಬ್ಮಿಟ್ ಟು ದ ಹೈಯರ್. ಅಷ್ಟೇ ಮಾಡ್ಬೇಕಾಗಿರೋದು. ಈ ಕರ್ಮಯೋಗವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಭಕ್ತಿಗೆ, ಜ್ಞಾನಕ್ಕೆ ಬಹಳ ಸಹಾಯ ಆಗುತ್ತೆ. ಅಂತೂ ಗೀತಾಚಾರ್ಯನ ಉಪದೇಶ ಏನು? ಮೋಕ್ಷವೇ ಜೀವನದ ಗುರಿ. ಮೋಕ್ಷ ಸಂಪಾದನೆಗೆ ಜ್ಞಾನ ಬಹಳ ಮುಖ್ಯ. ಆದರೆ ಜ್ಞಾನವನ್ನ ಹಂಗೆ ಸಂಪಾದನೆ ಮಾಡಕ್ಕೆ ಆಗೋದಿಲ್ಲ. ಜ್ಞಾನಕ್ಕಾಗಿ ನೀನು ಪರಿಶ್ರಮ ಪಡಬೇಕು. ನಿನ್ನ ನಿಜ ಸ್ವರೂಪ ಯಾವಾಗಲೂ ಇದೆ, ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನೀನು ಜ್ಞಾನ ಆಗ್ಬೇಕಾದ್ರೆ ಮೊದಲು ಭಕ್ತಿ, ಭಕ್ತಿಗೆ ಮುಂಚೆ ಕರ್ಮ. ಕರ್ಮದಿಂದ ಮನಸ್ಸು ಶುದ್ಧ ಆಗತ್ತೆ.
ಎಲ್ಲ ಸದ್ಗುಣಗಳನ್ನ ಬೆಳೆಸ್ಕೋಬೇಕು, ದೈವಿ ಸಂಪತ್ತನ್ನ ಬೆಳೆಸ್ಕೋಬೇಕು, ಆಸುರಿ ಸಂಪತ್ತುಗಳನ್ನ ಬಿಡಬೇಕು, ಸತ್ವ ಗುಣದಲ್ಲಿ ಇರಬೇಕು. ಈ ರೀತಿಯಾದಂತಹ ಸದ್ಗುಣಗಳ ಸಂಪಾದನೆಯಿಂದ ಮತ್ತೆ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಇದೆಂತೆಲ್ಲ ಗುಣಗಳನ್ನ ಇಟ್ಕೊಂಡು ಗುರುವಿನ ಹತ್ರ ಹೋಗಿ ಗುರುವಿನ ಮೂಲಕ ಆತ್ಮಜ್ಞಾನವನ್ನ ಪಡಿಬೇಕು. ಹೇಗೆ ಗೊತ್ತಾ? ಒಂದು ಬತ್ತಿ ಇದೆ, ಕಾಟನ್ ಬತ್ತಿ, ದೇವ್ರಿಗೆ ದೀಪ ಹಚ್ತೀವಲ್ಲ ಬತ್ತಿ, ಅದು ಒಣಗಿದೆ. ಅದಕ್ಕೆ ನೀವು ದೀಪ ಹಚ್ಚಕ್ ಹೋಗಿ ಅದು ಒಂದ್ ಸೆಕೆಂಡ್ ಹಿಂಗ್ ಹತ್ಕೊಳತ್ತೆ, ಮತ್ತೆ ಆರು ಹೋಗುತ್ತೆ. ಅದೇ ಬತ್ತಿಯನ್ನ ತುಪ್ಪದಲ್ಲೋ ಎಣ್ಣೆಯಲ್ಲೋ ನೆನೆಸಿದ್ರೆ ದೀಪ ಚಕ್ಕಂತ ಹತ್ಕೊಳತ್ತೆ, ಬತ್ತಿನೇ ಉರಿದು ಹೋಗುತ್ತೆ ಅದರಲ್ಲಿ. ಇದೇ ಆಗ್ಬೇಕಾಗಿರೋದು. ಸೇಮ್ ಪ್ರಿನ್ಸಿಪಲ್. ಕರ್ಮಯೋಗದಿಂದ, ಭಕ್ತಿ ಯೋಗದಿಂದ ಬತ್ ಕಾಟನ್ ಬತ್ತಿ ಇದೆಯಲ್ಲ, ಅದು ನಾವು ಕರ್ಮಯೋಗ ಭಕ್ತಿಯಿಂದ ತುಪ್ಪದಲ್ಲಿ ನೆನೆಸಿದ ಹಾಗೆ ನಮ್ಮಲ್ಲಿ ಒಳ್ಳೆ ಸದ್ಗುಣಗಳನ್ನ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು. ಯಾವಾಗ ಬತ್ತಿ ರೆಡಿ ಆಗತ್ತೆ ದೀಪ ಹಚ್ಬೇಕು. ಯಾವಾಗ ನಮ್ಮ ಮನಸ್ಸು ಪ್ರಿಪೇರ್ ಆಗತ್ತೆ ಜ್ಞಾನಕ್ಕೆ, ಜ್ಞಾನ ಎಂಬ ದೀಪವನ್ನ ಭಗವಂತನೇ ಕಳಿಸ್ತಾನೆ, ಆಚಾರ್ಯರನ್ನ, ಸದ್ಗುರುವನ್ನ. ನಾವು ರೆಡಿ ಇದ್ರೆ 1 ನಿಮಿಷಕ್ಕೆ ಹತ್ಬಿಡುತ್ತೆ, ಬತ್ತಿ ಎಲ್ಲ ಉರಿದು ಹೋಗುತ್ತೆ. ನಾನು ನನ್ನದು ಅನ್ನೋದು ಕಂಪ್ಲೀಟ್ ಆಗಿ ನಾಶ ಆಗತ್ತೆ, ಜೀವ ಭಾವ ಹೋಯ್ತು, ಎಲ್ಲವೂ ಪರಮಾತ್ಮನೇ ಅನ್ನೋದು ಸ್ಪಷ್ಟ ಆಗತ್ತೆ. ಇದೇ ಗೀತೆಯ ಕೃಷ್ಣನ ಮತ. ಆದ್ರಿಂದ ಕೃಷ್ಣನ ಮಾತುಗೆ ಹೆಚ್ಚು ಅವನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇದನ್ನ, ನಾವು ಹೀಗೆ ಬದುಕಬೇಕು ಅಂತ. ಇದನ್ನ ನಮ್ಮಿಂದ ಅವನು ಆಸೆ ಪಡ್ತಾ ಇರೋದು ಕೃಷ್ಣ. ಕೊನೆಯದಾಗಿ ನಾನು ಎಂಡ್ ಮಾಡೋಕ್ಕೂ ಮುಂಚೆ ಹೇಳ್ತೀನಿ ನನ್ನ ಮಾತನ್ನ. ಕೃಷ್ಣ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ? ಡ್ಯೂಟಿ ಮಾಡು, ಡಿಟ್ಯಾಚ್ಮೆಂಟ್, ವೈರಾಗ್ಯದಿಂದ. ಇದರಿಂದ ಭಕ್ತಿ ಮತ್ತು ಜ್ಞಾನ ನಿನಗೆ ಸುಲಭವಾಗಿ ಪ್ರಾಪ್ತಿಯಾಗತ್ತೆ. ಇದು ನಮ್ಮಿಂದ ಕೃಷ್ಣ ಎಕ್ಸ್ಪೆಕ್ಟ್ ಮಾಡೋದು. ಭಕ್ತಿಯಿಂದ ಶರಣಾಗತಿ, ಜ್ಞಾನದಲ್ಲಿ ಆತ್ಮವಿಚಾರ. ಹಾಗಾಗಿ ಕೃಷ್ಣನ ಈ ಟೀಚಿಂಗ್ ಏನಿದೆ ಅದನ್ನ ಆನೆಸ್ಟ್ ಆಗಿ, ಪ್ರಾಮಾಣಿಕವಾಗಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಮನಸ್ಸನ್ನ ಸಮತ್ವಂ ಯೋಗ ಉಚ್ಯತೆ ಅಂತಾರಲ್ಲ, ಮನಸ್ಸಿನ ಸಮಚಿತ್ತವನ್ನ ಅಥವಾ ಶಾಂತತೆಯನ್ನ ಕಾಪಾಡಿಕೊಳ್ಳೋಣ. ಆಗ ನಾವು ಈ ಜ್ಞಾನವನ್ನು ಪಡೆಯೋದಕ್ಕೆ ಅಧಿಕಾರಿಗಳಾಗ್ತೀವಿ. ಇದು ನಮ್ಮ ಜೀವನದ ದ್ವಂದ್ವಗಳನ್ನ ಮೀರೋದಕ್ಕೆ ಬಹಳ ಸಹಾಯ ಆಗತ್ತೆ. ಭಗವದ್ಗೀತೆ ಇಡೀ ಗೀತೆ ಮೂಲಕ ಕೃಷ್ಣ ನಮಗೆ ತುಂಬಾ ಸತಿ ರಿಪೀಟ್ ಮಾಡಿ ಹೇಳೋದೇನು ಅಂದ್ರೆ, ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋ, ಮನಸ್ಸನ್ನ ಹೆಚ್ಚು ಶಾಂತವಾಗಿ ಇಟ್ಕೋ. ಅದಕ್ಕೆ ಮಾರಲ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೈತಿಕ ನಡವಳಿಕೆ ಅಂತೀವಿ ಅದಕ್ಕೆ. ಈ ರೀತಿಯಾಗಿ ಕೃಷ್ಣನ ಒಂದು ಟೀಚಿಂಗ್ ಅಲ್ಲಿ ಅಚಲವಾದ ನಂಬಿಕೆ ಇಟ್ಕೊಳ್ಳೋಣ. ಎಲ್ಲ ಗೊಂದಲಗಳನ್ನ ಮೀರಿ ಶಾಂತಿಯನ್ನ, ಆ ದೈವದೊಂದಿಗೆ ಏಕತೆಯನ್ನ ಸಾಧಿಸೋದಿಕ್ಕೆ ಭಗವದ್ಗೀತೆಯ ಸಂದೇಶ ನಮ್ಮೆಲ್ರಿಗೂ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊತಾ ಎಲ್ಲವನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡೋಣ. ಸರ್ವಂ ಕೃಷ್ಣಾರ್ಪಣಮಸ್ತು. ಕವರ್ ಮಾಡ್ದಂಗ ಆಯ್ತು ಆಕ್ಚುಲಿ. ಇದು ಈ ಪರ್ಟಿಕ್ಯುಲರ್ ಎಪಿಸೋಡ್ನೇ ಕೇಳಿಸ್ಕೊಂತಾ ಇರ್ಬೇಕು ನಾವು. ಇದಿಷ್ಟನ್ನೇ ಕೇಳಿಸ್ಕೊಂತಾನೆ ಇದ್ರೇನೆ ಅನ್ಸುತ್ತೆ ಅದು ನಮ್ಗೆ ಇನ್ನು ಮನ್ನದಾಳಕ್ಕೆ ಹೋಗ್ತಾ ಇರತ್ತೆ. ನೀವು ಕೃಷ್ಣನ ಪೂಜೆ ಮಾಡ್ಬೇಕಾದ್ರೆ, ಕೃಷ್ಣನ ಸ್ಮರಣೆ ಮಾಡ್ಬೇಕಾದ್ರೆ ಇದನ್ನ ನೀವು ಮನ್ಸಲ್ಲಿ ಇಟ್ಕೋಬೇಕು. ಕೃಷ್ಣ, ನೀನ್ ನನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನನ್ನನ್ನ ನೀನು ನನ್ನ ಉದ್ಧಾರಕ್ಕಾಗಿ ಇದೆಲ್ಲ ಹೇಳಿದ್ಯಾ?
ನೀನು ಹೇಳಿದಂತ ಗೀತೆಯ ಮಾತನ್ನ ಅಳವಡಿಸ್ಕೊಳ್ಳೋದೇ ನನ್ನ ಜೀವನದ ಗುರಿ ಅಂತ ನಾವು ಮಾಡ್ಕೋಬೇಕು. ಆಗ ಅವನಿಗೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ನಮಸ್ಕಾರ ಮಾಡೋದಿಕ್ಕೆ ಅದಕ್ಕೆ ಒಂದಿದ್ ಬರುತ್ತೆ.